ಸರ್, ಇವತ್ತು ಕಾರ್ಯಕ್ರಮ ತಾವು ಆಹ್ವಾನಿಸಿದ ದಿಲ್ಲಿಯಿಂದ ಬಂದಿನಂತೇಳಿ ಮಾಹಿತಿ ಇತ್ತು. ಈ ಕಾರ್ಯಕ್ರಮದ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಶಿವಕುಮಾರ್ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿಗಳು ಆಫ್ ತುಮಕೂರು ಮಠ್ ಅವರ 7ನೆಯ ಪುಣ್ಯತಿಥಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಂಪನ್ನರಾಗಿದ್ದೀವಿ. ವಿಶೇಷವಾಗಿ ನಾನು ದೆಹಲಿಯಿಂದ ಬಂದಿದ್ದೀನಿ. ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಅತ್ಯಂತ ಖುಷಿ, ಸಂಭ್ರಮ ಅಂತ ಅನಿಸ್ತಾ ಇದೆ. ಈ 7ನೆಯ ಪುಣ್ಯತಿಥಿಯನ್ನು ಸಮಸ್ತ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ಭಕ್ತ ವೃಂದದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜಕ್ಕೂ ಕೂಡ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾನಂತೂ ಭಾಗಿಯಾಗಿದ್ದೀನಿ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆಯೇ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಗಳಿಗೆ ಭಾರತ ಸರ್ಕಾರ ಭಾರತ ರತ್ನ ಕೊಡಬೇಕಾಗಿತ್ತು. ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲ, ಭಾರತ ರತ್ನ ಕೊಟ್ಟರೆ ಶಿವಕುಮಾರ್ ಮಹಾಸ್ವಾಮೀಜಿಗಳಿಗೆ ಭಾರತ ರತ್ನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಬರುತ್ತೆ. ಹೀಗಾಗಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರಕ್ಕೂ ಕೂಡ ಆ ಒಂದು ವಿನಂತಿ ಮಾಡ್ತಿದ್ದೀನಿ. ತಾವು ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ ಭಾರತ ರತ್ನವನ್ನು ಕೊಡಿಸೋ ಒಂದು ಪ್ರಯತ್ನ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ತಾವು ಡೆಲ್ಲಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. ಅದೇ ರೀತಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಇದ್ದವರು ಜೊತೆಗೆ ಎಲ್ಲ ಒಂದು ವಕೀಲ ಜೊತೆ ಅದೇ ಸಹ ಭಾಳ ಒಡನಾಡಿಕೊಂಡು ಜಡ್ಜಿ ಜೊತೆ ತಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ. ಹೀಗಿದ್ದಾಗ ತಾವೇನಾದರೂ ಸ್ವಾಮೀಜಿಗಳಿಗೆ ಭಾರತ ರತ್ನ ಬೇಕು ಅಂತೇಳಿ ಏನಾದ್ರು ಒಂದು ಮನವಿಯಾಗಲಿ, ಒಂದು ಅಹವಾಲಿನ ಕೊಡಕ್ಕೆ ತಾವು ಮುಂದೆ ಹೋದ್ರ? ನೋಡಿ, ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು ಒಬ್ಬ ಸಮಾಜಮುಖಿಯಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ವಕೀಲನಾಗಿದ್ದೀನಿ. ಹೀಗಾಗಿ ನಾನು ಎಲ್ಲರ ಜೊತೆ ಕೂಡ ಅತ್ಯಂತ ಖುಷಿಯಿಂದ, ಸಂತೋಷದಿಂದ ನಾನಿರ್ತೀನಿ. ಹಾಗೆಯೇ ಅನೇಕ ಜಡ್ಜಸ್ಗಳ ಅವರ ಆಶೀರ್ವಾದ ಅಥವಾ ಅವರ ಸಂಪರ್ಕ ಕೂಡ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದರೂ ಕೂಡ ನಾನು ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅಥವಾ ಸಾಮಾಜಿಕ ಜಾಲತಾಣಗಳು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಲ್ಲ, ಅದರ ಮುಖಾಂತರ ನಾನು ಕೇಳಬಹುದಾಗಲಿ ಯಾವುದೋ ಒಂದು ಪ್ರಾಪರ್ ಚಾನಲಿಂದ ಭಾರತ ಸರ್ಕಾರಕ್ಕೆ ಕೇಳುವ ಒಂದು ಪ್ರಯತ್ನ ಅಂತೂ ಮಾಡಿಲ್ಲ. ಅವಕಾಶಗಳು ಸಿಕ್ಕರೆ ಖಂಡಿತವಾಗಿಯೂ ಕೂಡ ಭಾರತ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ಳೋದ್ರಲ್ಲಿ ಮುಂದಿರ್ತೀನಿ ನಾನು. ಸರ್, ನಮಗೆ ತಿಳಿದಿರುವ ಹಾಗೆ ತಾವು ಭಾರತ ರತ್ನ ಅಂತ ಹೇಳಿದ್ರಿ. ನಮ್ಮ ಜನತೆಯಲ್ಲಿ ಸ್ವಾಮೀಜಿಗಳು ಆಲ್ರೆಡಿಯೇ ದೇವರೇ ಅಂತ ಇದ್ದಾರೆ. ಅಂಥ ದೇವರಿಗೆ ಭಾರತ ರತ್ನ ಅನ್ನೋದು ಏನು ಲೆಕ್ಕ ಅಂತಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಭಾರತ ರತ್ನಕ್ಕಿಂತ ಮೇಲಿರುವಂಥ ಗುರುಗಳು ಭಾರತ ರತ್ನಕ್ಕೆ ಇಷ್ಟೊಂದು ಅಭಿಪ್ರಾಯ ಏನು? ನೋಡಿ, ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಸಾಕ್ಷಾತ್ ಶಿವಕುಮಾರ್ ಮಹಾಸ್ವಾಮೀಜಿಗಳು ದೇವರ ಅವತಾರ ಅಂತ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇವರನ್ನು ನಾವು ನಡೆದಾಡುವ ದೇವರು ಅಂತ ಹೇಳ್ತೀವಿ. ಹಾಗೆಯೇ ತ್ರಿದಾಸೋಹಿ ಕೂಡ ಹೌದವರು. ತ್ರಿದಾಸೋಹಿ, ಅಕ್ಷರ ದಾಸೋಹ, ಅನ್ನ ದಾಸೋಹ, ವಸತಿ ದಾಸೋಹ. ಈ ರೀತಿಯಾಗಿ ಸಾಕ್ಷಾತ್ತು ಶಿವನ ಪ್ರತಿರೂಪವೇ ಇವರು ಇರೋದ್ರಿಂದ ಮತ್ತೆ ಇವರಿಗೆ ಕರ್ನಾಟಕ ರತ್ನ, ಭಾರತ ರತ್ನ ಇವು ಯಾವುವು ಕೂಡ ಸರಿ ಸಮಾನ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆಯ ಒಂದು ಶ್ಲೋಕ ಕೂಡ ಜ್ಞಾಪಕ ಬರ್ತದೆ. ಯಾವ ಸಂದರ್ಭದಲ್ಲಿ ಭಗವಂತ ಮಾನವ ರೂಪದಲ್ಲಿ ಬರ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಾತ್ ಶಿವಕುಮಾರ್ ಸ್ವಾಮೀಜಿಗಳು ಇದಕ್ಕೆ ಸಾಕ್ಷಿ ಅಂತ ನನಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು. ನಮಸ್ಕಾರ. ಥ್ಯಾಂಕ್ ಯು. ಮಸ್ತಿ ಮೂಲಕ